ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೊಸ ವರ್ಷ ಬರೋದಕ್ಕೆ ಇನ್ನೇನು ಕೆಲವು ದಿನಗಳು ಉಳಿದಿದೆ. ನೀವು ಕೂಡ 2026ರಲ್ಲಿ ರೀಚಾರ್ಜ್ ಮಾಡೋ ಯೋಚನೆ ಏನಾದರೂ ಇದ್ದೀರಾ? ನಿಮ್ದು ಇವಾಗಿರುವಂಥ ಕರೆಂಟ್ ಪ್ಲಾನ್ 2026 ಇಯರಲ್ಲಿ ಎಂಡ್ ಆಗ್ತಾ ಇದೆ ಅಂತ ಈ ವಿಡಿಯೋ ನಿಮಗಾಗಿ. ಯಾಕಂದ್ರೆ ಈ ಸಮಯದಲ್ಲಿ ಟೆಲಿಕಾಂ ಕಂಪ್ನಿಗಳ ನಡುವೆ ನ್ಯೂ ಇಯರ್ ಆಫರ್ಗಳ ಸುರಿಮಳೆ ನಡೀತಾ ಇದೆ. ಜಿಯೋ, ಏರ್ಟೆಲ್, ವಿಐ ಮತ್ತೆ BSNL ಕಡೆ ಈ 4 ಕಂಪ್ನಿಗಳ ಕಡೆಯಿಂದ ತಮ್ಮದೇ ಆದ ಸ್ಟೈಲಲ್ಲಿ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಫರ್ಟ್ಸ್ ಆಗ್ತಾ ಇದೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಒಂದು ತಪ್ಪು ರೀಚಾರ್ಜ್ ನಿಮ್ಮ ಜೇಬಿಗೆ ಭಾರಿ ಹೊಡೆತ ಬಿಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಅವಶ್ಯಕತೆಗೆ ಯಾವ ರೀತಿ ಬೇಕೋ ಆ ರೀತಿಯಾದಂಥ ರೀಚಾರ್ಜ್ ಪ್ಲಾನ್, ಬೆಸ್ಟ್ ಪ್ಲಾನ್ ಆಗಿರೋದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲೇದಾಗಿ ಜಿಯೋ ಬಗ್ಗೆ ಮಾತಾಡೋಣ. ಸೊ ನೀವು ಜಿಯೋ ಯೂಸರ್ ಆಗಿತ್ತು ಅಂದರೆ ನಿಮಗೆಲ್ಲ ನೋಟಿಫಿಕೇಶನ್ ಮತ್ತು ಎಷ್ಟೋ ಕಡೆ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಬರ್ತಾ ಇರುವಂಥದ್ದು ಆ ಜಿಯೋ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ 2026 ಅನ್ನೋ ಹೆಸರಲ್ಲಿ. ಇದರಿಂದ ಒಂದು ಹೊಸ ಆಫರ್ ಲಾಂಚ್ ಮಾಡ್ತಾ ಇದ್ದಾರೆ. ಸುಮಾರು 500 ರೂಪಾಯಿಯಿಂದ ಪ್ಲಾನ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ನೀವು 500 ರೂಪಾಯಿಗೆ ರೀಚಾರ್ಜ್ ಮಾಡ್ತು ಅಂದರೆ 28 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಪ್ರತಿದಿನ 2 GB ಡೇಟಾ ಕೊಡ್ತಾ ಇರುವಂಥದ್ದು. 5G ಮೊಬೈಲ್ ಏನಾದರೂ ನೀವು ಈ ಸಿಮ್ನ ಹಾಕೊಂಡು ಯೂಸ್ ಮಾಡ್ತಿದ್ರೆ ನಿಮಗೆ ಜಿಯೋ ನೆಟ್ವರ್ಕಲ್ಲಿ 5G ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೀವು ಈ ಪ್ಲಾನ್ನ ಆಯ್ಕೆ ಮಾಡ್ಕೊಬಹುದು. ಅದ್ರ ಜೊತೆಗೆ ಏನಪ್ಪ ಬೆನಿಫಿಟ್ಸು, ಇದೆಲ್ಲ ರೆಗ್ಯುಲರ್ ಬೆನಿಫಿಟ್ಸ್ ತಾನೇ ಗುರು ಅಂತಾನೆ ಹೇಳ್ಬೋದು. ಆದ್ರೆ ಈ 500 ರೂಪಾಯಿ ಪ್ಲಾನ್ ಇಂದ ನಿಮ್ಗೆ ಏನ್ ಗೊತ್ತಾ, ಯೂಟ್ಯೂಬ್ ಪ್ರೀಮಿಯಂ ಮತ್ತೆ ಅಮೆಝಾನ್ ಪ್ರೈಮ್ ಮೊಬೈಲ್ ಎಡಿಷನ್ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇರುವಂಥದ್ದು. ಆದ್ರೆ ಇದು ಒಂದು ಒಳ್ಳೆ ಪ್ಲಾನ್ ಅಂತಾನೆ ಹೇಳ್ಬೋದು. ಇನ್ನೊಂದು ಜಿಯೋ ಕಡೆಯಿಂದ ಒಂದು ದೊಡ್ಡ ಅಸ್ತ್ರ ಅಂತಾನೆ ಹೇಳ್ಬೋದು. ಏನು ಅಂತ ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಅದರ ಜೊತೆಗೆ ನಿಮ್ಗೆ AI ನ ಬೆನಿಫಿಟ್ ಕೊಡ್ತಾ ಇರುವಂತದ್ದು. ನೀವೇನಾದ್ರೂ 350 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಅಥವಾ ಅದಕ್ಕಿಂತ ಮೇಲಿರುವಂತ ಅನ್ಲಿಮಿಟೆಡ್ 5G ಪ್ಲಾನ್ಸ್ ಏನಾದ್ರು ಆಯ್ಕೆ ಮಾಡ್ಕೊಳ್ತು ಅಂದ್ರೆ ನಿಮ್ಗೆ ಗೂಗಲ್ ಜೆಮಿನಿ AI ಸಬ್ಸ್ಕ್ರಿಪ್ಷನ್ ಇದೆ ಅಲ್ವಾ, ಪ್ರೋ ಸಬ್ಸ್ಕ್ರಿಪ್ಷನ್, ಅದು 18 ಮಂತ್ಸ್ ವರೆಗೂ ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇರುವಂತದ್ದು. ಈ 18 ಮಂತ್ಸ್ಗೆ ಗೂಗಲ್ ಜೆಮಿನಿ AI ನ ನೀವೇನಾದ್ರು ಕೊಂಡ್ಕೊಳ್ತೀರಾ ಅಂತ ಅಂದ್ರೆ ನಿಮಗೆ ಸುಮಾರು 35,000 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಈ 350 ರೂಪಾಯಿ ಅಥವಾ ಅನ್ಲಿಮಿಟೆಡ್ 5G ಡೇಟಾ ಪ್ಯಾಕ್ಸ್ ನೀವು ರೀಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಆ 35,000 ರೂಪಾಯಿ ಬೆನಿಫಿಟ್ ಇರುವಂತ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಇನ್ನ ಏರ್ಟೆಲ್ ಕಡೆಯಿಂದ ನ್ಯೂ ಇಯರ್ ಆಫರ್ಸ್ ನೋಡೋದಾಯ್ತು ಅಂತ ಅಂದ್ರೆ ಏರ್ಟೆಲ್ ಪ್ರೀಮಿಯಂ ಯೂಸರ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರುವಂತದ್ದು. ಸೊ ಏರ್ಟೆಲ್ ತನ್ನ ಕೆಲವು ವಾರ್ಷಿಕ ಪ್ಲಾನ್ಗಳ ಜೊತೆಗೆ ಪರ್ಪ್ಲೆಕ್ಸಿಟಿ ಪ್ರೋ AI 12 ತಿಂಗಳ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇರುವಂತದ್ದು. ಸೊ ನೀವೇನಾದ್ರೂ ಇಯರ್ ಪ್ಲಾನ್ಸ್ ಏನಾದ್ರು ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಗೆ ಏರ್ಟೆಲ್ ಅವರ ಪರ್ಪ್ಲೆಕ್ಸಿಟಿ ಪ್ರೋ AI ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇರುವಂತದ್ದು. ಈ 1 ಇಯರ್ ಸಬ್ಸ್ಕ್ರಿಪ್ಷನ್ ಏನಿದೆ ನೋಡ್ರಿ ಪರ್ಪ್ಲೆಕ್ಸಿಟಿ AI ಇಂದು, ಅದ್ರದ್ದು ವ್ಯಾಲ್ಯೂ ಬಂದು 17,000 ರೂಪಾಯಿ ಆಗಿರುವಂತದ್ದು. ಆದ್ರೆ ಅದು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇರುವಂತದ್ದು. ಈ ಆಫರ್ ಯಾವ್ಯಾವ ರೀಚಾರ್ಜ್ಗಳು ಸಿಗುತ್ತೆ ಅಂದ್ರೆ 1,884 ರೂಪಾಯಿ, 2,500 ರೂಪಾಯಿ, 3,600 ರೂಪಾಯಿ ಮತ್ತೆ 4,000 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಮಾತ್ರನೇ ಸಿಗುವಂತದ್ದು. ಈ ರೀಚಾರ್ಜ್ ಬೆನಿಫಿಟ್ ಅಥವಾ AI ಬೆನಿಫಿಟ್ ಹೊರತುಪಡಿಸಿದ್ರೆ ಏರ್ಟೆಲ್ ವಾಲೆಟ್ ಅಥವಾ UPI ಮೂಲಕ ನೀವು ಫಸ್ಟ್ ಟೈಮ್ ರೀಚಾರ್ಜ್ ಏನಾದ್ರು ಮಾಡ್ಕೊಂಡಿತ್ತು ಅಂದ್ರೆ ನಿಮ್ಗೆ 50% ವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುವಂತದ್ದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ. ನಂತರ ನೋಡೋದಾಯ್ತು ಅಂದ್ರೆ ವೊಡಾಫೋನ್ ಇಂದ ಏನೇನು ನ್ಯೂ ಇಯರ್ ಆಫರ್ಸ್ ಬರ್ತಾ ಇದೆ ಅಂತ ನೋಡೋದಾಯ್ತು ಅಂದ್ರೆ, ಸೊ ವೊಡಾಫೋನ್ ಅವ್ರು ಏನ್ ಪ್ಲಾನ್ ಮಾಡ್ತಾವ್ರೆ, ನ್ಯೂ ಇಯರ್ ಪರ್ಪಸ್ಗಾಗಿ ಡೇಟಾ ಫ್ಲೆಕ್ಸಿಬಿಲಿಟಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರುವಂತದ್ದು. ಸೊ ನೀವು 3,500 ರೂಪಾಯಿ ರೀಚಾರ್ಜ್ ಪ್ಲಾನ್ ಏನಾದ್ರು ಮಾಡಿಸ್ಕೊಂಡ್ರೆ ವರ್ಷದ್ದು ಪ್ರತಿದಿನ ನಿಮ್ಗೆ 1.5 GB ಡೇಟಾ ಸಿಗುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ 5G ಕೂಡ ಸಿಗ್ತಾ ಇರುವಂತದ್ದು. ಅಂಡ್ ಸ್ಟಾರ್ಟಿಂಗ್ 3 ಮಂತ್ಸ್ ಏನಿದೆ ನೋಡ್ರಿ, 90 ಡೇಸ್ಗೆ ನಿಮ್ಗೆ 50 GB ಎಕ್ಸ್ಟ್ರಾ ಡೇಟಾ ಕೂಡ ಸಿಗ್ತಾ ಇರುವಂತದ್ದು. ಇನ್ನೊಂದೇನು ಅಂದ್ರೆ VI ಕಡೆಯಿಂದ ಒಂದು ಸ್ಪೆಷಲ್ ಫೀಚರ್ ಏನು ಅಂತ ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಅನ್ಲಿಮಿಟೆಡ್ ಡೇಟಾ, ಅದನ್ನ ಅವರು ಬಿಂಜ್ ಆಲ್ ನೈಟ್ ಅಂತ ಫೀಚರ್ ಇಂದ ಕರೀತಾರೆ. ಸೊ ನೀವು ಮಧ್ಯರಾತ್ರಿ 12ರಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಏನಾದ್ರು ವರ್ಕ್ ಮಾಡ್ತಿರೋವಾಗ ಅಲ್ಲ ಓದ್ಕೊಳ್ತಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ಡೇಟಾ ಯೂಸ್ ಮಾಡ್ಕೊಳ್ಳುವಂತ ಆಫರ್ ಸಿಗ್ತಾ ಇರುವಂತದ್ದು. ನಂತರ ವೀಕೆಂಡ್ ಡೇಟಾ ರೋಲ್ ಓವರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೂಡ ಇದ್ದಾರೆ. ಉಳಿದ ಡೇಟಾ ವೀಕೆಂಡ್ ಅಲ್ಲಿ ನೀವು ಬಳಸಬಹುದು. ಅಂದ್ರೆ ಎವ್ರಿ ಡೇ ಮಂಡೇ ಟು ಫ್ರೈಡೆ ಅಥವಾ ಮಂಡೇ ಟು ಥರ್ಸ್ಡೇ ನೀವೇನ್ ಡೇಟಾ ಪ್ಯಾಕ್ ಇರುತ್ತೆ ನೋಡ್ರಿ, 1.5 GBನೋ 2 GBನೋ, ಅದನ್ನ ನೀವು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ವೀಕೆಂಡ್ ಅಲ್ಲಿ ಆ ಉಳಿದಿರುವಂತ ಡೇಟಾನ ಯೂಸ್ ಮಾಡ್ಕೊಬಹುದು.
ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ನೋಡೋದಾಯ್ತು ಅಂದ್ರೆ BSNL ಕಡೆಯಿಂದ ಕೂಡ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫರ್ ಇದೆ ಅಂತಾನೆ ಹೇಳ್ಬೋದು. ಸೊ ಏನು ಅಂತ ಅಂದ್ರೆ BSNL ಸದ್ಯಕ್ಕೆ ಕ್ರಿಸ್ಮಸ್ ಆಫರ್ ಕೊಡ್ತಾ ಇರುವಂತದ್ದು. ಇದು ಕೇವಲ ಹೊಸ ಯೂಸರ್ಸ್ಗಾಗಿ ₹1 ರೀಚಾರ್ಜ್ ಅಲ್ಲಿ ನಿಮಗೆ 2 GB ಡೇಟಾ, ಅನ್ಲಿಮಿಟೆಡ್ ಕಾಲಿಂಗ್ ಮತ್ತೆ 38 ದಿನಗಳ ವ್ಯಾಲಿಡಿಟಿ ಇರುವಂತದ್ದು. ಈ ಪರ್ಟಿಕ್ಯುಲರ್ ಆಫರ್ಸ್ ಹೊಸ ಯೂಸರ್ಸ್ಗೆ ಆಸ್ ವೆಲ್ ಆಸ್ 31 ಡಿಸೆಂಬರ್ ವರೆಗೂ ಮಾತ್ರ ವ್ಯಾಲಿಡಿಟಿ ಆಗಿರುವಂತದ್ದು. ಇದ್ರ ಜೊತೆಗೆ ಇಯರ್ ಪ್ಲಾನ್ ಕೂಡ ಇದೆ. ಎಷ್ಟಕ್ಕೆ ಅಂತ ಅಂದ್ರೆ ₹2,400. ಇದರಲ್ಲಿ ಪ್ರತಿದಿನ ನಿಮಗೆ 2 GB ಡೇಟಾ, ಅನ್ಲಿಮಿಟೆಡ್ ಕಾಲಿಂಗ್ ಮತ್ತೆ 365 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇರುವಂತದ್ದು. ಸೊ ಈಗ ಪ್ರಶ್ನೆ ಅಂತ ಅಂದ್ರೆ ನಿಮ್ಗೆ ಯಾವ ಪ್ಲಾನ್ ಬೆಸ್ಟ್ ಅನ್ನೋವಂಥದ್ದು. ಅನ್ಲಿಮಿಟೆಡ್ 5G ಮತ್ತೆ AI ಬೇಕು ಅಂತ ಅಂದ್ರೆ ನಿಮ್ಗೆ ಜಿಯೋ ಬೆಸ್ಟ್ ಬೆನಿಫಿಟ್ ಸಿಗ್ತಾ ಇರುವಂತದ್ದು. ಪ್ರೀಮಿಯಂ ನೆಟ್ವರ್ಕ್ ಮತ್ತೆ ಇಂಟರ್ನ್ಯಾಷನಲ್ ಯೂಸ್ ಮಾಡ್ತೀರಾ ಅಂದ್ರೆ ಏರ್ಟೆಲ್ ಬೆನಿಫಿಟ್ ಆಗುವಂತದ್ದು. ನೈಟ್ ಡೇಟಾ ಮತ್ತೆ ಫ್ಲೆಕ್ಸಿಬಲ್ ಡೇಟಾ ಯೂಸೇಜ್ ಬೇಕು ಅಂದ್ರೆ ನಿಮಗೆ ವೋಡಾಫೋನ್ ಬೆಸ್ಟ್ ಆಗಿರುವಂತದ್ದು. ತುಂಬಾ ಕಡಿಮೆ ಬಜೆಟ್ ತುಂಬಾ ಹೆಚ್ಚು ರಿಟರ್ನ್ಸ್ ಕೊಡುತ್ತೆ ಅಂತ ಅಂದ್ರೆ ಅದು BSNL ಆಗಿರುವಂತದ್ದು. ಹೊಸ ಯೂಸರ್ಸ್ ಯಾರಾದ್ರೂ ಅದು ಪೋರ್ಟ್ ಆಗ್ತೀರಾ ಅಥವಾ ಹೊಸ ಸಿಮ್ ತಗೊಳ್ತೀರಾ ಅಂದ್ರೆ ನಿಮ್ಗೆ BSNL ಇಂದ 31 ಡಿಸೆಂಬರ್ ಒಳಗಡೆ ಧಮಾಕ ಆಫರ್ ಕಾಯ್ತಾ ಇರುವಂತದ್ದು. ನೀವು ಯಾವ ರೀಚಾರ್ಜ್ ಪ್ಲಾನ್ ಆಯ್ಕೆ ಮಾಡ್ತೀರಾ ಕಮೆಂಟ್ ಅಲ್ಲಿ ಖಂಡಿತ ಬರೆಯಿರಿ. ಮುಂದಿನ ಬೆಸ್ಟ್ ಡೀಲ್ ಅಥವಾ ಬೆಸ್ಟ್ ನಿಮ್ಗೆ ರೀಚಾರ್ಜ್ ಪ್ಲಾನ್ಸ್ ಡೀಲ್ ಅಲ್ಲಿ ಮತ್ತೆ ಸಿಗ್ತೀನಿ.